ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ತುಂಬ ಸಿಂಪಲ್ಲಾಗಿ ಕುಚ್ಚನ್ನು ಹಾಕ್ತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ. ಒಂದು ಹಾಫ್ ಆನ್ ಅವರಲ್ಲಿ ಕಂಪ್ಲೀಟಾಗಿ ಮುಗಿದೋಗುವಂಥ ಕುಚ್ಚು ಅಂತಲೇ ಹೇಳ್ಬೋದು. ಕ್ರೋಶದಿಂದ ಚೈನ್ಗಳು ಹಾಕ್ಕೊಂಡು ಕುಚ್ಚು ಹಾಕ್ಕೊಡ್ದು. ಸೊ ತುಂಬ ಸಿಂಪಲ್ಲು, ಬಟ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಆ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಸೊ ಇದಕ್ಕೆ ನಾನು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಒಂದೇ ವಿಡಿಯೋದಲ್ಲಿ 2 ರೀತಿ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. 2 ಹಾಕುವಂಥ ಕುಚ್ಚು ಒಂದೇ ಮೆಥಡಲ್ಲೇ ಯಾವ ರೀತಿ ಮಣಿನ ಚೇಂಜ್ ಮಾಡ್ಕೊಂಡು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಸೀರೆಗೆ ಫಸ್ಟ್ ತೋರಿಸಿರೋಂಥ ಡಿಸೈನ್ಗೆ ಬಂದು ಈ ರೀತಿ ಎಲೆ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಸೆಕೆಂಡು ಇನ್ನೊಂದು ಸೀರೆಗೆ ಬಂದು ನಾನು ಈ ರೀತಿ ರೌಂಡ್ ಶೇಪ್ ಇರೋಂಥ ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಬಿಗ್ ಸೈಜ್ ತೊಗೊಂಡಿದ್ದೀನಿ. ಇದೇ ಬೀಡ್ಸ್ನ ತೊಗೋಬೇಕು ಅಂತ ಏನಿಲ್ಲ, ಮಣಿಗಳ ನೀವು ಚೇಂಜ್ ಮಾಡ್ಕೊಂಡು ಕೂಡ ನೀವು ತೊಗೊಳ್ಬೋದು. ಎಲೆ ಬೀಡ್ಸ್ ಬದಲು ನೀವು ಗೆಜ್ಜೆ ಬೀಡ್ಸ್ನ ತೊಗೋಬೋದು. ಬಿಗ್ ಸೈಜಲ್ಲಿ ಏನು ತೋರಿಸಿದ್ನಲ್ಲ ಅದು ನೀವು ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ಮತ್ತು ಬೇರೆ ಡಿಸೈನ್ ಬೀಡ್ಸ್ನ ಕೂಡ ನೀವು ತೊಗೊಳ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಬಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಫಸ್ಟು ಯಾವಾಗಲೂ ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಅದ್ರಂಗೆ 2 ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಸೇಮ್ ಪಲ್ಲು ಕಲರ್ಲೇ ಈ ರೀತಿ ಚೈನ್ಗಳನ್ನ ಹಾಕ್ಕೊಳ್ಳಿ, ತುಂಬ ನೀಟಾಗಿ ಕಾಣಿಸುತ್ತೆ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಸ್ಟಾರ್ಟಿಂಗ್ಗೆ ನಾನು ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ರೀತಿ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮಣಿ ಏನು ತೋರಿಸಿದ್ನಲ್ಲ ಎಲೆ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಒಂದು ಎಲೆ ಇರುವಂಥ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತು 1 ಚೈನ್, 2 ಚೈನ್, 3 ಚೈನ್, 4 ಚೈನ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟು 2 ಲಾಕನ್ನು ಮಾಡಿದ ಮೇಲೆ ಎಲೆ ಇರುವಂಥ ಒಂದು ಮಣಿನ ಹಾಕಿಬಿಟ್ಟು ಆಮೇಲೆ 4 ಚೈನ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಮತ್ತೆ ಈಗ ನಾನು ಎಲೆ ಇರುವಂಥ ಬೀಡ್ಸನ್ನೇ ತೊಗೊತಾ ಇದ್ದೀನಿ. ಈಗ ಇದನ್ನು ಕೂಡ ಮಣಿನ ಹಾಕ್ಕೊಂಡ್ಬಿಟ್ಟು ಈಗ ಇದು ಕೂಡ ನಾನು ಲಾಕ್ ಮಾಡ್ಕೊಂಡು, ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ, ಸೊ ಈ ರೀತಿ ಕರೆಕ್ಟಾಗಿ ಸೀರೆಯ ಮೆಜರ್ಮೆಂಟ್ನ ನೋಡಿಕೊಂಡು ಪೂರ್ತಿ ಎಳೆಯುತ್ತಾ ಬೇಡ, ಕರೆಕ್ಟಾಗಿ ಸ್ವಲ್ಪ 1 ಪಾಯಿಂಟಷ್ಟು ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಈಗ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಅದೇ ಪಕ್ಕದಲ್ಲಿ ಮತ್ತೆ ಲಾಕನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಒಂದು ಲಾಕ್, ನೀಡಲ್ನ ಪಲ್ಲುಗೆ ಹಾಕಿಬಿಟ್ಟು ಈ ರೀತಿ ದಾರನ ತೊಗೊಂಡು ಲಾಕ್ ಮಾಡಿಬಿಡಿ. ಚೈನ್ ಥರ ನಾನಿಲ್ಲಿ ಟಿಚ್ಚನ್ನು ಇದರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಫ್ ಡಬಲ್ ಕ್ರೋಶೆ ಅಟ್ ಈಸ್ ಚೈನ್ ಟಿಚ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಚೈನ್ ಅಂತಾರೆ. ಸೊ ಬಿಗ್ನೆಸ್ ಆಗಿದ್ದರೆ ಆರಾಮಾಗಿ ನಿಮಗೆ ಈ ಥರ ಬೇಸ್ಲೈನ್ ಚೈನ್ ಹಾಕೋದು ಬಂದರೆ ಈ ರೀತಿ ಒಂದು ಡಿಸೈನ್ನ ನೀವು ಆರಾಮಾಗಿ ಕಸ್ಟಮರ್ಗೆ ಹಾಕ್ಕೊಡ್ಬೋದು. ನಿಮ್ಮ ಸೀರೆಗೆ ಕೂಡ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಈಸಿ, ಏನು ಅಂತ ಹೆವಿ ಇಲ್ಲ. ಜಸ್ಟ್ ನೋಡಿ ಈ ರೀತಿ ಎಲೆಗಳನ್ನ ಹಾಕ್ಕೊಂಡು ಹೋಗಿದ್ದೀನಿ. ಸೊ ಮಧ್ಯದಲ್ಲಿ ಬಂದು ನಾನಿಲ್ಲಿ 1, 2, 3, 4, 5 ಸೊ 5 ಟೈಮ್ ಲಾಕ್ ಮಾಡಿದ್ದೀನಿ. ಸೊ 5 ಟೈಮು ಡೈರೆಕ್ಟಾಗಿ ಪಲ್ಲುಗೆ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಸೇಮ್ ನೆಕ್ಸ್ಟು ಬೀಡ್ಸನ್ನ ತೊಗೊತಾ ಇದ್ದೀನಿ. ಅದೇ ಸೇಮ್ ಎಲೆ ಇರುವಂಥ ಬೀಡ್ಸನ್ನೇ ಈಗ ನಾನು ತೊಗೊತಾ ಇದ್ದೀನಿ. ಮತ್ತೆ ಒಂದು ಬೀಡ್ಸನ್ನ ಹಾಕಿ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಸೊ ಬೀಡ್ ಲಾಕನ್ನು ಹಾಕಿಬಿಟ್ಟು ಮತ್ತೆ ಸೇಮ್ 4 ಚೈನ್ 1, 2, 3, 4 ಚೈನ್ ಹಾಕ್ಕೊಂಡೆ. ಸೊ 4 ಚೈನ್ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಮತ್ತೆ ಸೇಮ್ ಎಲೆ ಇರುವಂಥ ಮಣಿನ ತೊಗೊಂಡಿದ್ದೀನಿ. ಸೊ ಮತ್ತೆ ಒಂದು ಮಣಿನ ಹಾಕಿ ಲಾಕ್ ಮಾಡಿ ಮತ್ತೆ ಈಗ ಎಲ್ಲಿಗೆ ಬರ್ತಾರೆ ನೋಡಿ ಕರೆಕ್ಟಾಗಿ ಜಸ್ಟ್ 1 ಪಾಯಿಂಟಷ್ಟು ಒಳಗಡೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತು ನಾನೀಗ 5 ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಡೈರೆಕ್ಟಾಗಿ ಪಲ್ಲುಗೆ. ಸೊ 5 ಟೈಮ್ ಈ ರೀತಿ ಲಾಕ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಸೊ ಚೈನ್ ಟಿಚ್ ಅನ್ನೋದು ಪಲ್ಲುಗೆ ಹಾಕ್ಕೊಂಡ್ಬಿಟ್ಟು ಹೋಗ್ತೀನಿ.
ಸೊ ಆ ಕಡೆಯಿಂದ ಈ ಕಡೆ ಹಾಕುವಂಥ ಬೀಡ್ಸಿಗೆ 5 ಟೈಮ್ ಗ್ಯಾಪನ್ನು ಕೊಟ್ಟಿದ್ದೀನಿ. ಸೊ ನೋಡಿ ಈ ಥರ ಬರುತ್ತೆ. ಸ್ವಲ್ಪ ದೂರ ಹಾಕ್ತೀನಿ, ನಾನು ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಇದೇ ಒಂದು ಮೆಥಡಲ್ಲೇ ಲಾಸ್ಟ್ವರೆಗೂ ಸೀರೆ ಎಂಡ್ವರೆಗೂ ನೀವು ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಈ ಥರ ಬರುತ್ತೆ. ಎರಡೆರಡು ಬೀಡ್ಸನ್ನು ಹಾಕಿಬಿಟ್ಟು ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಏನಿದೆಯಲ್ವಾ, ಈ ಒಂದು 4 ಚೈನಲ್ಲೇ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಕೂಡ ಹಾಕೋದಕ್ಕೆ. ಸೊ ಇದು ಬಂದು ಒಂದು ಮೆಥಡು. ಈಗ ಸೆಕೆಂಡ್ ಮೆಥಡು ಇನ್ನೊಂದು ಸೀರೆಗೆ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದೇ ರೀತಿ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಈ ಕಡೆ ಇರುವಂತಹ ಕುಚ್ಚಿಗೂ ಮತ್ತು ಈ ಕಡೆ ಇರುವಂಥ ಕುಚ್ಚಿಗೂ ಇಲ್ಲಿ 5 ಟೈಮ್ ನೀವು ಆ ಸೀರೆಗೇ ಡೈರೆಕ್ಟಾಗಿ ಲಾಕ್ ಮಾಡ್ಕೊತ ಹೋಗಬೇಕಾಗುತ್ತೆ. ಸೊ ಇದು ಈ ಥರ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಲಾಸ್ಟಲ್ಲಿ ನಾನು ಕುಚ್ಚುಕಟ್ಟಿ ಕೂಡ ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಸೆಕೆಂಡ್ ಸೀರೆಗೆ, ಈಗ ಎರಡನೇ ಸೀರೆ ಬಂದು ನೋಡಿ ಈ ಥರ ಹಾಕಿದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ದೂರ ಹಾಕಿದ್ದೀನಿ, ಸೀರೆ ಕಂಪ್ಲೀಟಾಗಿ ಹಾಕಕ್ಕೆ ಬಂದಿದೆ. ಸೊ ಇದು ಫಸ್ಟ್ ತೋರಿಸಿರೋಂಥದ್ದು. ಈಗ ಎರಡನೇದು, ಇದು ಆ್ಯಕ್ಚುಲಿ ಕ್ರೀಮ್ ಕಲರ್ ಇದೆ ಸೀರೆ. ಸೊ ಇದು ನೋಡಿ ಈ ಥರ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ನೋಡಿ ಫಸ್ಟು 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು 4 ಚೈನ್ನ ಮಾಡ್ಕೊಂಡಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಮತ್ತೆ 2 ಲಾಕನ್ನು ಮಾಡಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತು ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಬೀಡನ್ನ ಹಾಕಿದ್ದೀನಿ. ಸೊ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಹಾಕೋದು ಅಂತ. ಇದಕ್ಕೆ ಕುಚ್ಚು ಕಟ್ಕೊಂಡು ಹೋಗೋದು ಅಷ್ಟೇ. ಸೊ ಅರ್ಧ ಗಂಟೆಯಲ್ಲಿ ಆರಾಮಾಗಿ ಮುಗಿಸ್ಕೊಳ್ಳುವಂಥ ಡಿಸೈನ್ ಫ್ರೆಂಡ್ಸ್ ಇದು. ತುಂಬ ಹೆವಿಯಾಗಿ ಇಷ್ಟಪಡಲಾರ್ದವ್ರಿಗೆ ಈ ಡಿಸೈನ್ ಆರಾಮಾಗಿ ನೀವು ಹಾಕ್ಕೊಳ್ಬೋದು ಕಸ್ಟಮರ್ಗೆ. ಇಲ್ಲಿ ನೋಡಿ 4 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ್ದೆ ನಾನು. ಸೊ 2 ಲಾಕನ್ನು ಮಾಡ್ಕೊತೀನಿ. 2 ಲಾಕನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಬೀಡ್ಸನ್ನ ತೊಗೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ದೊಡ್ಡ ಸೈಜಾಗಿ ಇರುವಂಥ ಬೀಡ್ಸನ್ನ ಕೂಡ ನೀವು ತೊಗೊಳ್ಬೋದು. ಇಲ್ಲಾಂದರೆ ನೀವು ಸ್ಮಾಲ್ ಸೈಜ್ 2 ಬೀಡ್ಸ್ನಾದರೂ ತೊಗೊಂಡು ಕೂಡ ಹಾಕ್ಕೋಬೋದು. ಸೊ ಎಲೆ ಇರುವಂಥ ಬೀಡ್ಸನ್ನ ಹಾಕ್ಕೊಳ್ಬೋದು. ಸೊ ನಿಮಗೆ ಯಾವ ಥರ ಚೇಂಜಸ್ ಕೂಡ ನೀವು ಈ ರೀತಿ ಮಿಡ್ಲಲ್ಲಿ ಚೇಂಜ್ ಮಾಡಿಕೊಂಡು ವೆರೈಟಿ ಆಫ್ ಡಿಸೈನ್ಸ್ನ ನೀವು ಹಾಕ್ಕೊಳ್ಬೋದು. ಸೊ ಮತ್ತು ಈಗ ಬೀಡ್ಸ್ ಹಾಕಿ 2 ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ದಾರ ಖಾಲಿ ಆಯ್ತಲ್ವ, ಮತ್ತು ನಾನು ಜಾಯಿಂಟ್ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ಈ ರೀತಿ ಗಂಟು ಅನ್ನೋದು ಕಾಣಿಸ್ತಾ ಇದೆ. ಸೊ ಕರೆಕ್ಟಾಗಿ ನೋಡಿ, ನಾನು ಕುಚ್ಚು ಎಲ್ಲಿ ಬರುತ್ತೋ ಅಲ್ಲಿಗೆ ನಾನು ಕರೆಕ್ಟಾಗಿ ಗಂಟನ್ನು ಹಾಕ್ಕೊತೀನಿ. ಸೊ ಈ ದಾರ ಏನಿದೆ ಅಲ್ವಾ, ಈ ರೀತಿ ಕುಚ್ಚು ಒಳಗಡೆ ಎಳ್ಕೊಂಡು ಕಟ್ಕೊಂಡ್ಬಿಟ್ರೆ ಯಾವುದೇ ರೀತಿ ಗಮ್ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ಕುಚ್ಚು ಒಳಗಡೆ ಹೋಗ್ಬಿಡುತ್ತೆ. ಈಗ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ಬೀಡ್ಸನ್ನ ತೊಗೊತಾ ಇದ್ದೀನಿ. ಮತ್ತೆ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಬೀಡ್ ಲಾಕನ್ನು ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ಸೊ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಬೀಡ್ ಲಾಕ್ 2 ಟೈಮ್ ಲಾಕ್ ಮತ್ತು 4 ಚೈನ್, ಮತ್ತು ಈ 4 ಚೈನಲ್ಲಿ ಬರ್ತಾ ಇದೆ ನೋಡಿಕೊಂಡು ಮತ್ತೆ 2 ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಟೈಮ್ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಒಂದು ಬೀಡ್ಸನ್ನ ಹಾಕ್ಕೊತಾ ಇದ್ದೀನಿ. ನೋಡ್ತಿರಲ್ಲ ಎಷ್ಟು ತುಂಬ ಈಸಿ ಇದೆ ಅಂತ. ನೋಡೋದಕ್ಕೆ ತುಂಬ ಈಸಿ ಫ್ರೆಂಡ್ಸ್, ಆದರೆ ಸ್ಯಾರಿಗೆ ಹಾಕಿದ ಮೇಲೆ ತುಂಬ ಇದೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಏನು ಸಿಂಪಲ್ಲಾಗಿ ಅನಿಸೋದೇ ಇಲ್ಲ. ಸೊ ಜಾಸ್ತಿ ಹೆವಿ ಹೊರಗೆ ಇಷ್ಟಪಡಲಾರ್ದವರು ಆರಾಮಾಗಿ ಈ ರೀತಿ ಹಾಕ್ಕೊಳ್ಬೋದು. ಸೊ ನೋಡಿ ಆ ಸ್ಯಾರಿ ಫುಲ್ಲಾಗಿ ಈ ರೀತಿ ಬರುತ್ತೆ. ಸೊ ಇಲ್ಲೇನು 4 ಚೈನ್ ಏನು ಹಾಕಿದ್ದೀವಲ್ವ, ಇಲ್ಲಿ ಕುಚ್ಚನ್ನು ಕಟ್ಕೋಬೇಕು. ಸೊ ಸ್ಯಾರಿಯಲ್ಲಿರುವಂಥ 2 ಕಲರಲ್ಲೇ ನಾನೀಗ ಆ ಕುಚ್ಚನ್ನು ಹಾಕ್ತೀನಿ. ಸೊ 2ಕ್ಕೂ ಕುಚ್ಚನ್ನು ಹಾಕಿಬಿಟ್ಟು 2 ಯಾವ ರೀತಿ ನಿಮಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಯಾರಿ ಫುಲ್ಲಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಪ್ರತಿಯೊಂದು ಕುಚ್ಚಿಗೆ 2 ಬೀಡ್ಸ್ ಅನ್ನೋದು ಈ ರೀತಿ ಬರುತ್ತೆ. ಡಿಸೈನ್ ಬಂದುಬಿಟ್ಟು ಕುಚ್ಚು ಬಂದುಬಿಟ್ಟು ನಾನು ಶಾರ್ಟಲ್ಲಿ ಕಟ್ಟಿದ್ದೀನಿ, ಸ್ವಲ್ಪ ತಿಕ್ಕಾಗಿ ಕಟ್ಟಿದ್ದೀನಿ. ಸೊ ನಾನೇನು ಕೌಂಟ್ ಏನು ಮಾಡಿಲ್ಲ, ನಾನು ಅಂಜಾದ ಮೇಲೆ ಕುಚ್ಚಿಗೆ ದಾರ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ನೀವೇನಾದರೂ ಕುಚ್ಚು ಕಟ್ಟೋಕ್ಕೆ ಕೌಂಟ್ ಬೇಕಿದ್ದರೆ 200 ಎಳೆ ದಾರ ತೊಗೊಳ್ಳಿ. ಅದು ಡಬಲ್ ಆದಾಗ 400 ಎಳೆ ದಾರ ಆಗುತ್ತೆ. ಸೊ ಅಷ್ಟು ದಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕುಚ್ಚು ಬಂದುಬಿಟ್ಟು. ಬಟ್ ಹೈಲೈಟ್ ಆಗಿ ಕುಚ್ಚು ಇರೋದಲ್ವ ಈ ಡಿಸೈನು, ಹಾಗಾಗಿ ಸ್ವಲ್ಪ ದಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಬಂದಿದೆ ಡಿಸೈನ್ ಅನ್ನೋದು. ತುಂಬ ಈಸಿಯಾಗಿ ಹಾಕುವಂಥ ಒಂದು ಟಜಲ್ ಡಿಸೈನು ಇದು. ತುಂಬ ಬೇಗ ಆಗುತ್ತೆ. ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಎದುರುಗಡೆ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಬಂದಿರುತ್ತೆ ಈ ಡಿಸೈನ್ ಬಂದು. ಸೊ ಇದು ಡಿಸೈನಿನ ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ. ಸೊ ಇದು ಒಂದು ಲುಕ್ಕು, ಇನ್ನೊಂದು ಕೂಡ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಇದ್ರದ್ದು ಪ್ರೈಸ್ನ ಹೇಳ್ಬಿಡ್ತೀನಿ. ಮತ್ತು ನನಗೆ ಕಾಮೆಂಟಲ್ಲಿ ಕೇಳ್ತಿರ್ತೀರಾ ಪ್ರೈಸ್ ಹೇಳಿ ಅಂತ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಲಾಸ್ಟಲ್ಲಿ ಪ್ರೈಸ್ ಅನ್ನೋದು ಹೇಳಿರ್ತೀನಿ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿಬಿಟ್ಟು ನೀವು ಪ್ರೈಸ್ ಅನ್ನೋದು ತಿಳ್ಕೊಬೋದು.
ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 250 to 300 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ. ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಈಗ ಸೆಕೆಂಡ್ ಡಿಸೈನ್ ನೋಡೋಣ. ಈ ಡಿಸೈನ್ ಬಂದು ಎರಡನೇ ಡಿಸೈನ್ ನೋಡಿ ಈ ಥರ ಬಂದಿದೆ. ಸೊ ಸ್ಯಾರಿಯಲ್ಲಿರುವಂಥ 2 ಕಲರ್ಲೆ ಕುಚ್ಚನ್ನ ಹಾಕಿದ್ದೀನಿ. ಒಂದು ಕುಚ್ಚು ಅದು, ಒಂದು ಕುಚ್ಚು ಇದು, ಒಂದೊಂದು ಆದ ಕಲರು, ಒಂದು ಕ್ರೀಮ್ ಕಲರ್ಲೆ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಇದು ಕೂಡ ತುಂಬ ಸಿಂಪಲ್ಲಾಗಿ ಹಾಕುವಂಥ ಕುಚ್ಚು ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಬೇಗನೆ ಹಾಕ್ಕೋಬೋದು. ಸೊ ಲುಕ್ ವೈಸ್ ಇದು ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಅಂತ ಏನು ಸಿಂಪಲ್ಲಾಗಿ ಅನಿಸೋದಿಲ್ಲ. ಸೊ ಕಡಿಮೆ ಪ್ರೈಸಲ್ಲಿ ಏನಾದರೂ ಡಿಸೈನ್ ಕೇಳಿದ್ರೆ ಈ ರೀತಿ ಡಿಸೈನ್ನ ನೀವು ಹಾಕೋಬೋದು. ಸೊ ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಪ್ರೈಸು ಕೂಡ 200 to 250 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ತುಂಬ ಬೇಗನೆ ಹಾಕುವಂಥ 2 ಡಿಸೈನು. ಸೊ ಹಾಫ್ ಆನ್ ಅವರಲ್ಲಿ ಮುಗಿದೋಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ 2 ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.